ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಚಕ್ಲಿ, ಕಾಸರಗೋಡು ಚಕ್ಲಿನ ಇವತ್ತು ನಾನು ಕೂಡ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಚಕ್ಲಿ ತೊಗೊಂಡಿದ್ದೀನಿ, ಹಾಗೆ ಖಜೂರ ತೊಗೊಂಡಿದ್ದೀನಿ. ಒಂದು 10-12 ಖಜೂರನ ತೊಗೊಂಡಿದ್ದೀನಿ ನಾನಿಲ್ಲಿ. ಬೀಜ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಸಾಂಬಾರು ಪುಡಿನ ತೊಗೋತಾ ಇದ್ದೀನಿ. ಇದು ಸಾಂಬಾರು ಪುಡಿ ಅಂದರೆ ಬರೀ ಧನಿಯಾ ಮೆಣಸಿಕಾಯಿನ ಹಾಕಿರೋ ಅಂಥ ಪೌಡ್ರ್ ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಕೆಳಗಡೆ ಹಾಕೋಣ. ಚಕ್ಲಿನ ಹಾಕೋತಾ ಇದ್ದೀನಿ. ಇವಾಗ ಮೇಲೆ ಕೂಡ ಹಾಕೋತಾ ಇದ್ದೀನಿ ಮಸಾಲೆನ. ಕಾಸರಗೋಡು ಮಸಾಲ ಚಕ್ಲಿ. ಈಗ ಒಂದು ಸ್ಪೂನ್ ತಗೊಂಡು ಕಲಸೋಣ. ರೆಡಿಯಾಗಿದೆ. ಕಾಸರಗೋಡು ಚಕ್ಲಿ ಮಸಾಲ ರೆಡಿಯಾಗಿದೆ ನೋಡಿ. ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆನ್ನೆ ವಿಡಿಯೋ ಹಾಕಿದೆ, ಶೂಟಿಂಗ್ ವಿಡಿಯೋನ. ಅದರಲ್ಲಿ ತುಂಬ ಜನ ಯಾವ ಊರು ದೇವಸ್ಥಾನ, ಎಲ್ಲಿ ಬರುತ್ತೆ ಅದು ಅಂತ ಕೇಳ್ತಿದ್ದಾರೆ. ದೇವಸ್ಥಾನ ಬಂದು ಶ್ರೀರಂಗಪಟ್ಟಣದ ಹತ್ರ ಪಶ್ಚಿಮ ವಾಹಿನಿ ಅಂತ ಇದೆ. ಅಲ್ಲಿ ಮೂಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಶೂಟಿಂಗ್ ತೆಗೆದಿರೋ ಅಂಥದ್ದು. ಮತ್ತು ಅಲ್ಲಿ ಧಾರಾವಾಹಿ ಅಷ್ಟೇ ಅಲ್ಲ, ಫಿಲಮ್ ಶೂಟಿಂಗ್ಗಳು ಕೂಡ ನಡೀತಾ ಇರುತ್ತೆ. ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಪ್ರತಿಯೊಂದು ಶೂಟಿಂಗ್ ಕೂಡ ನಡೀತಾ ಇರುತ್ತೆ ಅವಾಗವಾಗ ಅಲ್ಲಿ. ಮತ್ತು ಜ್ಯೋತಿಷ್ಯ ಹೇಳೋರು ಕೂಡ ಅಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ನಾನು ತುಂಬ ಚಾನಲ್ಗಳಲ್ಲಿ ನೋಡಿದ್ದೀನಿ. ಇಲ್ಲಿ ದೇವಸ್ಥಾನದ ಬಗ್ಗೆ ವಿಡಿಯೋ ಕೂಡ ಅವರು ಮಾಡಿ ಹಾಕಿದ್ದಾರೆ. ಆ ಜ್ಯೋತಿಷ್ಯ ಹೇಳೋ ಅಂಥವರು. ತುಂಬ ಪವರ್ಫುಲ್ ದೇವಸ್ಥಾನ ಅದು. ದೂರದಿಂದ ಬಂದವ್ರಿಗೆ ಬೇಗ ವರ ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿಗೆ ಉಗುರು ಬೆಳೀತಾ ಇದೆ, ಹಾಗೆ ಗಡ್ಡ ಬೆಳೀತಾ ಇದೆ. ದೇವ್ರಿಗೆ ಉಗುರು ಬೆಳೀತಿರೋದು ಅಂದರೆ ಒಂದು ಎಷ್ಟು ಪವರ್ಫುಲ್ಲಾಗಿರಬೇಕು ಅಂತ ಯೋಚನೆ ಮಾಡಬೇಕು. ತುಂಬ ಅಲ್ಲಿ ಭಕ್ತಾದಿಗಳು ಬಂದು ಹರಿಸ್ಕೊಂಡೋಗಿ ಅವ್ರ ಕೆಲಸ ಕಾರ್ಯ ಎಲ್ಲ ಆಗಿ ಬಂದು ಹೋಮ ಪೂಜೆ ಅವನ್ನ ಎಲ್ಲ ಮಾಡಿಸ್ತಾ ಇರ್ತಾರೆ. ನಿಮಗೆ ಯಾರಿಗಾರು ಬರಬೇಕು ಅನಿಸಿದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅಲ್ಲಿರುವಂತಹ ಒಂದು ಶ್ರೀರಂಗಪಟ್ಟಣದಿಂದ 2 ಕಿಲೋಮೀಟ್ರ್ ಆಗುತ್ತೆ. ಪಶ್ಚಿಮ ವಾಹಿನಿ ಅಂತ ಮೇನ್ ರೋಡಲ್ಲಿದೆ ದೇವಸ್ಥಾನ. ಮೈಸೂರು ಮೇನ್ ರೋಡಲ್ಲಿದೆ, ಮೈಸೂರು ಬೆಂಗಳೂರು ಮೇನ್ ರೋಡಲ್ಲಿದೆ. ಅಲ್ಲಿಗೆ ಬಂದರೆ ಆಟೋ ಶ್ರೀರಂಗಪಟ್ಟಣಕ್ಕೆ ಬಂದು ಯಾರನ್ನಾದ್ರೂ ಕೇಳಿದರೆ ಆಟೋದವರಾದರೂ ಕರ್ಕೊಬರ್ತಾರೆ. ಇಲ್ಲಾಂದರೆ ಬಸ್ ಕೂಡ ಬರುತ್ತೆ. 313 ಕೂಡ ಬರುತ್ತೆ, 307 ಕೂಡ ಬಸ್ ಬರುತ್ತೆ. ಅಲ್ಲಿ ಸ್ಟಾಪ್ ಇದೆ, ಬಸ್ ಸ್ಟ್ಯಾಂಡ್ಗೆ ಸ್ಟಾಪ್ ಇದೆ. ಅಲ್ಲಿ ಯಾರಾದರೂ ಬಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀನಿ ಅಂದರೆ ಭೇಟಿ ಕೂಡ ಕೊಡ್ಬೋದು. ನೆನ್ನೆ ವಿಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಹಾಗೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಯಾವ ದೇವಸ್ಥಾನ ಎಲ್ಲಿದೆ ಅಂತ ಡೀಟೇಲ್ ಕೊಟ್ಟಿದ್ದೀನಿ ಇವತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.